ಮರುಭೂಮಿಯಲ್ಲಿ ಒಣಗಿದ ಕೊಳವೆ ಬಾವಿಗೆ ನೀರು ತರಿಸಿದ ಬಾಬಾ ಮತ್ತು ರಾಜಸ್ಥಾನದ ರೈತರ ಪವಾಡ. ಸ್ನೇಹಿತರೆ, ನೀಮ್ ಕರೋಲಿ ಬಾಬಾ ಅಥವಾ ನಮ್ಮ ಪ್ರೀತಿಯ ಮಹಾರಾಜ್ಜಿ ಅವರಿಗೆ ಪ್ರಕೃತಿಯ ಮೇಲಿದ್ದ ನಿಯಂತ್ರಣ ಎಂತಹುದು ಎಂದರೆ, ನೀರೇ ಇಲ್ಲದ ಒಣಭೂಮಿಯಲ್ಲೂ ಅವರು ಗಂಗೆಯನ್ನು ಪ್ರತ್ಯಕ್ಷಗೊಳಿಸಬಲ್ಲ ಶಕ್ತಿ ಹೊಂದಿದ್ದರು. ಇಂದು ನಾವು ರಾಜಸ್ಥಾನದ ಅತ್ಯಂತ ಒಣ ಹಾಗೂ ಮರುಭೂಮಿಯಂತಹ ಪ್ರದೇಶದಲ್ಲಿ ನೀರಿಲ್ಲದೆ ಕಣ್ಣೀರು ಹಾಕುತ್ತಿದ್ದ ಬಡ ರೈತನ ಜಮೀನಿನಲ್ಲಿ ಬಾಬಾ ಅವರು ನಡೆಸಿದ ಒಂದು ರೋಮಾಂಚನಕಾರಿ ನೈಜ ಪವಾಡವನ್ನು ತಿಳಿದುಕೊಳ್ಳೋಣ. ರಾಜಸ್ಥಾನದ ಬಡ ರೈತ ಮತ್ತು ಒಣಗಿದ್ದ ಜಮೀನು. ಇದು ನಡೆದಿದ್ದು ಸುಮಾರು 1960ರ ದಶಕದ ಮಧ್ಯಭಾಗದಲ್ಲಿ. ರಾಜಸ್ಥಾನದ ಆಳ್ವಾರ್ ಜಿಲ್ಲೆಯ ಒಂದು ಸಣ್ಣ ಹಳ್ಳಿಯಲ್ಲಿ ರಾಮ್ಲಾಲ್ ಎಂಬ ಬಡ ರೈತನಿದ್ದನು. ಆತನಿಗೆ ಇದ್ದದ್ದೇ 3 ಎಕರೆ ಜಮೀನು. ಆ ವರ್ಷ ಇಡೀ ರಾಜಸ್ಥಾನದಲ್ಲಿ ಭೀಕರ ಬರಗಾಲ ಆವರಿಸಿತ್ತು. ಮಳೆಯು ಸಂಪೂರ್ಣವಾಗಿ ಕೈಕೊಟ್ಟಿತ್ತು ಮತ್ತು ಹಳ್ಳಿಯ ಎಲ್ಲಾ ಬಾವಿಗಳು ಒಣಗಿ ಹೋಗಿದ್ದವು. ರಾಮ್ಲಾಲ್ ತನ್ನ ಇಡೀ ಜೀವಮಾನದ ಸಂಪಾದನೆ ಮತ್ತು ತನ್ನ ಹೆಂಡತಿಯ ಒಡವೆಗಳನ್ನು ಅಡವಿಟ್ಟು ತನ್ನ ಜಮೀನಿನಲ್ಲಿ ಒಂದು ಕೊಳವೆ ಬಾವಿಯನ್ನು ಕೊರೆಸಿದ್ದನು. ಆದರೆ ದುರದೃಷ್ಟವಶಾತ್ ಆ ಮರುಭೂಮಿಯ ನೆಲದಲ್ಲಿ ಸುಮಾರು 500 ಅಡಿ ಆಳದವರೆಗೆ ಕೊರೆದರೂ ಒಂದು ಹನಿ ನೀರು ಸಿಗಲಿಲ್ಲ. ಬೋರ್ವೆಲ್ ಕಂಪನಿಯವರು ಇಲ್ಲಿ ನೀರಿಲ್ಲ ಎಂದು ಕೈಚೆಲ್ಲಿ ಹೊರಟು ಹೋದರು. ರಾಮ್ಲಾಲ್ ತನ್ನ ಜಮೀನಿನ ಮಧ್ಯೆ ಕುಳಿತು ತನ್ನ ಹಣೆಯ ಬರಹವನ್ನು ನೆನೆದು ಜೋರಾಗಿ ಅಳುತ್ತಿದ್ದನು. ಹಳ್ಳಿಗೆ ಬಾಬಾ ಅವರ ಹಠಾತ್ ಭೇಟಿ. ಅದೇ ದಿನ ಸಂಜೆ ಆ ಹಳ್ಳಿಯ ಧೂಳಿನ ರಸ್ತೆಯಲ್ಲಿ ಒಬ್ಬ ಸಾಧು ನಡೆದುಕೊಂಡು ಬರುತ್ತಿರುವುದನ್ನು ಹಳ್ಳಿಯ ಜನರು ನೋಡಿದರು. ಆ ಸಾಧು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ನೀಮ್ ಕರೋಲಿ ಬಾಬಾ. ಅವರು ಆ ಸಮಯದಲ್ಲಿ ರಾಜಸ್ಥಾನದ ಕೆಲವು ಭಾಗಗಳಲ್ಲಿ ಯಾರಿಗೂ ತಿಳಿಯದಂತೆ ಸಂಚರಿಸುತ್ತಿದ್ದರು. ಬಾಬಾ ಅವರು ನಡೆದುಕೊಂಡು ನೇರವಾಗಿ ರಾಮ್ಲಾಲ್ ಅವರ ಒಣಗಿದ ಜಮೀನಿನ ಕಡೆಗೆ ಬಂದರು. ರಾಮ್ಲಾಲ್ ಅಳುತ್ತಾ ಬೋರ್ವೆಲ್ ಪಕ್ಕದಲ್ಲಿ ಕುಳಿತಿರುವುದನ್ನು ಕಂಡು ಬಾಬಾ ಆತನ ಹತ್ತಿರ ಬಂದರು. ರಾಮ್ಲಾಲ್ ಬಾಬಾ ಅವರ ದೈವಿಕ ಮುಖವನ್ನು ನೋಡಿದ ತಕ್ಷಣ ಅವರ ಪಾದಗಳಿಗೆ ಬಿದ್ದು, ಬಾಬಾ, ನಾನು ಸಂಪೂರ್ಣವಾಗಿ ಬರ್ಬಾದಾಗಿದ್ದೇನೆ. ನನ್ನ ಸಾಲ ತೀರಿಸಲು ನನ್ನ ಬಳಿ ಏನೂ ಇಲ್ಲ. ನನ್ನ ಈ ಬೋರ್ವೆಲ್ನಲ್ಲಿ ನೀರು ಬರದಿದ್ದರೆ ನಾನು ಪ್ರಾಣ ಬಿಡುತ್ತೇನೆ ಎಂದು ಕಣ್ಣೀರಿಟ್ಟನು. ಒಣಗಿದ ಪೈಪ್ನಿಂದ ಹರಿದ ಗಂಗಾಜಲ. ಬಾಬಾ ಆ ಬೋರ್ವೆಲ್ನ ಒಣಗಿದ ಪೈಪ್ ಕಡೆಗೆ ನೋಡಿದರು. ಅವರು ಜೋರಾಗಿ ನಗುತ್ತಾ, ಯಾರು ಹೇಳಿದರು ಇಲ್ಲಿ ನೀರಿಲ್ಲ ಎಂದು? ಭೂಮಿಯ ಆಳದಲ್ಲಿ ಗಂಗೆ ಕಾಯುತ್ತಿದ್ದಾಳೆ ಎಂದರು. ಬಾಬಾ ಹತ್ತಿರದಲ್ಲಿದ್ದ ನದಿಯಿಂದ ತಂದಿದ್ದ ತಮ್ಮ ಕಮಂಡಲದ ಪವಿತ್ರ ನೀರನ್ನು ಸ್ವಲ್ಪ ತೆಗೆದುಕೊಂಡು ಆ ಒಣಗಿದ ಬೋರ್ವೆಲ್ನ ಪೈಪ್ನೊಳಗೆ ಸುರಿದರು. ನಂತರ ಬಾಬಾ ತಮ್ಮ ಕಾಲಿನ ಹೆಬ್ಬೆರಳಿನಿಂದ ಆ ಬೋರ್ವೆಲ್ ಪಕ್ಕದ ನೆಲವನ್ನು ಜೋರಾಗಿ ತುಳಿದು ಆಜ್ಞೆ ಮಾಡಿದರು, ಏ ಗಂಗಾ ಮಾತೆ, ನನ್ನ ಈ ಬಡ ಮಗ ನಿನ್ನನ್ನು ನಂಬಿದ್ದಾನೆ, ಹೊರಗೆ ಬಾ ಎಂದು ಗದರಿಸಿದರು. ಬಾಬಾ ಹಾಗೆ ಹೇಳಿ ಮುಗಿಸುವಷ್ಟರಲ್ಲಿ ಆ ಭೂಮಿಯ ಆಳದಿಂದ ಒಂದು ವಿಚಿತ್ರವಾದ ಗಡಗಡ ಶಬ್ದ ಕೇಳಿಸಲು ಶುರು ಮಾಡಿತು. ನೆಲವು ಲಘುವಾಗಿ ನಡುಗಿದಂತಾಯಿತು. ಮುಂದಿನ ಕ್ಷಣದಲ್ಲೇ ಆ ಬೋರ್ವೆಲ್ ಪೈಪ್ನೊಳಗಿಂದ ಸುಮಾರು 20 ಅಡಿ ಎತ್ತರಕ್ಕೆ ದಪ್ಪನೆಯ ನೀರಿನ ಕಾರಂಜಿ ಚಿಮ್ಮಲು ಶುರು ಮಾಡಿತು. ಇಡೀ ಹಳ್ಳಿಯ ಜನರು ಓಡಿ ಬಂದು ಈ ಅದ್ಭುತವನ್ನು ನೋಡಿದರು. ಮರುಭೂಮಿಯ ಆ ಒಣ ನೆಲದಲ್ಲಿ ಬೋರ್ವೆಲ್ ಎಂಜಿನ್ ಹಚ್ಚದೆಯೇ ತಾನಾಗಿಯೇ ನೀರು ಮೇಲಕ್ಕೆ ಹರಿಯುತ್ತಿತ್ತು. ಆ ನೀರು ಎಷ್ಟು ಸಿಹಿಯಾಗಿತ್ತು ಎಂದರೆ ಹಳ್ಳಿಯ ಜನರು ಅದನ್ನು ಅಮೃತ ಎಂದು ಕರೆದರು. ಹಳ್ಳಿಯ ಜನರ ಕೃತಜ್ಞತೆ. ರಾಮ್ಲಾಲ್ ಆನಂದ ಬಾಷ್ಪ ಸುರಿಸುತ್ತಾ ಬಾಬಾ ಅವರ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದನು. ಆತನ ಇಡೀ ಸಾಲ ಮತ್ತು ಬಡತನ ಕೇವಲ ಕೆಲವು ನಿಮಿಷಗಳಲ್ಲಿ ದೂರವಾಗಿತ್ತು. ಇಡೀ ಹಳ್ಳಿಯ ಜನರೇ ಬಾಬಾ ಅವರಿಗೆ ಜಯಘೋಷ ಮಾಡಿದರು. ಬಾಬಾ ರಾಮ್ಲಾಲ್ನನ್ನು ಎತ್ತಿ ಆಶೀರ್ವದಿಸಿ, ಈ ನೀರು ಎಂದಿಗೂ ಮುಗಿಯುವುದಿಲ್ಲ. ಇದನ್ನು ನೀನು ಕೇವಲ ನಿನ್ನ ತೋಟಕ್ಕೆ ಮಾತ್ರ ಬಳಸಬೇಡ. ಇಡೀ ಹಳ್ಳಿಯ ಜನರಿಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಕುಡಿಯಲು ಉಚಿತವಾಗಿ ಕೊಡು ಎಂದು ತಿಳಿಸಿ ಆ ಜಾಗದಿಂದ ಹೊರಟು ಹೋದರು. ಆಶ್ಚರ್ಯವೆಂದರೆ ಆ ಹಳ್ಳಿಯ ಸುತ್ತಮುತ್ತಲಿನ ಉಳಿದ ಎಲ್ಲಾ ಬಾವಿಗಳು ಒಣಗಿದ್ದರೂ ರಾಮ್ಲಾಲ್ನ ಜಮೀನಿನ ಆ ಬೋರ್ವೆಲ್ ಮುಂದಿನ 20 ವರ್ಷಗಳ ಕಾಲ ನಿರಂತರವಾಗಿ ನೀರನ್ನು ನೀಡುತ್ತಲೇ ಇತ್ತು. ಸ್ನೇಹಿತರೆ, ನೀಮ್ ಕರೋಲಿ ಬಾಬಾ ಅವರಿಗೆ ಪ್ರಕೃತಿಯ ಎಲ್ಲಾ ನಿಯಮಗಳು ತಲೆಬಾಗುತ್ತಿದ್ದವು. ತಮ್ಮ ಬಡ ಭಕ್ತನ ಪ್ರಾಣ ಮತ್ತು ಗೌರವವನ್ನು ಉಳಿಸಲು ಮರುಭೂಮಿಯಲ್ಲೂ ಗಂಗೆಯನ್ನು ತರಿಸಿದ ಬಾಬಾ ಅವರ ಲೀಲೆ ನಿಜಕ್ಕೂ ದೈವಿಕ. ಜೈ ಮಹಾರಾಜ್ಜಿ.